ಭಾರತದಲ್ಲಿ ಒಂದು ದೊಡ್ಡ ಪಂದ್ಯವನ್ನು ಜರುಗಿತು. ಚದುರಂಗದ ಇತಿಹಾಸದಲ್ಲಿ ನಾವೆಲ್ಲ ಸ್ಮರಣೆಯಲ್ಲಿ ಇರಬೇಕಾದಂತ ವರ್ಷ 2013. ಚೆನ್ನೈಯ ಪಂಚತಾರ ಐಷಾರಾಮಿ ಹೋಟೆಲ್ ಹಯಾತ್ ರಿಜೆನ್ಸಿ ಇದರಲ್ಲಿ ಭಾರತದ ಹೆಮ್ಮೆ, ಭಾರತದ ತಿಲಕ, ಭಾರತದ ಕಣ್ಮಣಿ, ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಒಂದು ಕಡೆ, ನಾರ್ವೆಯ ಚೆಲುವ ಯುವಕ ಹಾಲುಗಲ್ಲದ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತೊಂದೆಡೆ, ವಿಶ್ವ ವಿಜೇತ ಯಾರು ಎನ್ನುವುದರ ಬಗ್ಗೆ ಚದುರಂಗ ಪಂದ್ಯಕ್ಕೆ ಸಿದ್ಧರಾಗಿದ್ದರು. ಪಂದ್ಯ ಪ್ರಾರಂಭ ಆಗುವ ಬಹಳ ಹಿಂದೆ ಅವರು ಆ ಹೋಟೆಲಿನಲ್ಲಿ ವಾಸ್ತವ್ಯ ಮಾಡಿ ಪಂದ್ಯಕ್ಕಾಗಿ ಸಿದ್ಧತೆಯನ್ನ ಮಾಡ್ತಾ ಇದ್ರು. ಅವರ ಸಿದ್ಧತೆ ಅತ್ಯಂತ ರಹಸ್ಯವಾಗಿ ಇಡಲಾಗಿತ್ತು. ಅವರು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ತಾರೆ ಅಂತ ಹೇಳಿ ಯಾರಿಗೂ ತಿಳಿಯಬಾರದು ಅನ್ನೋದು ಒಂದು ಉದ್ದೇಶ. ಆದರೂ ಕೂಡ ನಮ್ಮ ಜಾನ್ ಡಿಸೋಜಾರಂತಹ ಚತುರ ಪತ್ರಕರ್ತರು ಆ ಹೋಟೆಲಿನ ಸಿಬ್ಬಂದಿಯವರ ನೆರವನ್ನ ಪಡೆದು ಅವರು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಾರೆ ಅಂತ ತಿಳ್ಕೊಳ್ತಾರೆ. ನೀವೆಲ್ಲ ಎಣಿಸಿರ್ಬಹುದು, ಅವರು ಚದುರಂಗದ ಹಲಗೆಯ ಮೇಲೆ ಕಾಯಿಗಳನ್ನು ಚಲಾಯಿಸುತ್ತಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಆದ್ರೆ ಅವರು ವಿಶ್ವನಾಥನ್ ಆನಂದ್ ವೇಗವಾಗಿ ಓಡ್ತಾ ಇದ್ರು, ಪ್ರಾಣಾಯಾಮ ಮಾಡ್ತಾ ಇದ್ರು, ಯೋಗಾಭ್ಯಾಸ ಮಾಡ್ತಾ ಇದ್ರು, ದೈಹಿಕ ಶ್ರಮದ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಮ್ಯಾಗ್ನಸ್ ಕಾರ್ಲ್ಸನ್ ಅವರಂತೂ 22 ವರ್ಷದ ಯುವಕ. ಅವರು ವ್ಯಾಯಾಮ ಶಾಲೆಗೆ ಹೋಗಿ ಒಬ್ಬ ಮುಷ್ಟಿ ಯುದ್ಧ ಪಟ್ಟು ಯಾವ ರೀತಿಯಲ್ಲಿ ತಯಾರಿ ಮಾಡ್ತಾರೆ ಆ ರೀತಿ ತಯಾರಿ ಮಾಡ್ತಾ ಇದ್ರು. ತೂಕವನ್ನ ಎತ್ತುವುದು, ಡಂಬೆಲ್ಲನ್ನ ತಿರುಗಿಸೋದು ಮತ್ತು ವ್ಯಾಯಾಮಕ್ಕೆ ಸಂಬಂಧಪಟ್ಟಂತ ಯಂತ್ರಗಳ ಮೇಲೆ ಕುಳಿತು ದೈಹಿಕ ಕಸರತ್ತನ್ನ ಮಾಡ್ತಾ ಇದೆ. ಪಂದ್ಯ ಅತ್ಯಂತ ರೋಚಕವಾಗಿ ಮುಕ್ತಾಯವಾಯಿತು. ನಂತರ ಪತ್ರಕರ್ತರಿಗೆ ಅವರು ಉತ್ತರಿಸಿದ್ದಾರೆ, ನಾವು ಒಳ್ಳೆ ರೀತಿಯಲ್ಲಿ ಚದುರಂಗದ ಆಟವನ್ನ ಆಡಬೇಕಾದ್ರೆ ನಾವು ದೈಹಿಕವಾಗಿ ಸಿದ್ಧರಾಗಿರ್ಬೇಕು. 3 ಗಂಟೆಗಳ ಕಾಲ ದೈಹಿಕ ಕಸರತ್ತನ್ನ ಮಾಡಿದ್ರೆ ಸ್ವಸ್ಥ ಶರೀರದಲ್ಲಿ ಒಂದು ಸ್ವಸ್ಥ ಮನಸ್ಸು ಬರಲಿಕ್ಕೆ ಸಾಧ್ಯತೆ ಇದೆ. ಆ ಲೇಖನವನ್ನು ಓದಿದಾಗ ನನಗೆ ಅರಿವಾಯಿತು, ಚದುರಂಗ ಕೇವಲ ಮಾನಸಿಕಕ್ಕೆ ಸಂಬಂಧಪಟ್ಟಂತಹ ಒಂದು ಪಂದ್ಯಾಟ ಮಾತ್ರ ಅಲ್ಲ, ಒಳ್ಳೆಯ ದೈಹಿಕ ಸಾಮರ್ಥ್ಯ ಕೂಡ ಚದುರಂಗ ಪಟುಗಳಿಗೆ ಬೇಕು. ಆದ್ರಿಂದ ಇದು ಬರೇ ಮಾನಸಿಕ ಆಟ ಅಲ್ಲ, ದೈಹಿಕ ಆಟ ಕೂಡ. ಸಿದ್ಧತೆಗಳು ಹಾಗಿರ್ಬೇಕು. ನೋಡಿ, ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಮಾಡ್ಬೇಕಾದ್ರೆ, ಒಂದು ಫುಟ್ಬಾಲ್ ಮ್ಯಾಚ್, ಕಾಲ್ಚಟ್ಟಿನ ಮ್ಯಾಚ್ ಅನ್ನ ಮಾಡ್ಬೇಕಾದ್ರೆ ಎಷ್ಟು ದೊಡ್ಡ ಮೈದಾನ ಬೇಕು. ಮೈದಾನಗಳ ಕೊರತೆ ಇದೆ. ಇದು ಒಂದು ಚದುರಂಗದ ಹಲಗೆ, ಸ್ವಲ್ಪ ಕಾಯಿಗಳು ಇದ್ರೆ ದೊಡ್ಡ ಸ್ಥಳಾವಕಾಶ ಏನು ಬೇಕಿಲ್ಲ. ಆದ್ರಿಂದ ಯಾರು ಕೂಡ ಈ ಆಟವನ್ನ ಆರಾಮಾಗಿ ಆಡಬಹುದಾದಂತ ಒಂದು ಆಟ ಆಗಿದೆ. ಒಂದು ಲೇಖನ ಬಂದಿದೆ, ಬುದ್ಧು ಅಂತ ಹೇಳಿ ಹೇಳಿದ್ರೆ ಸ್ವಲ್ಪ ಮಾನಸಿಕವಾಗಿ ಹಿನ್ನಡೆ ಇರುವವರು. ಬುದ್ಧುವನ್ನು ಕೂಡ ಬುದ್ಧನನ್ನಾಗಿ ಮಾಡಬಲ್ಲ ಸಾಮರ್ಥ್ಯ ಇರುವಂತ ಆಟ ಚದುರಂಗ. ಬುದ್ಧುವನ್ನು ಕೂಡ ಬುದ್ಧನನ್ನಾಗಿ ಮಾಡ್ತದೆ. ಅಂದ್ರೆ ಆಡುವವರೆಲ್ಲ ಬುದ್ಧು ಅಂತಲ್ಲ, ಅಂತ ಒಂದು ಸಾಮರ್ಥ್ಯ, ಅಂತಹ ಒಂದು ಸಾಧ್ಯತೆ ಇರುವಂತಹ ಒಂದು ಆಟ.
ನನ್ನ ಶಾಲಾ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಸ್ವರ್ಣ ಪದಕಗಳನ್ನು ಭಾರತದ ತಂಡ ಪಡಿತಾ ಇತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯಾವುದೋ ಯೋಜನೆಯಂತೆ ನಮ್ಮ ಕಾಲೇಜಿಗೆ 50 ಹಾಕಿ ಸ್ಟಿಕ್ಗಳನ್ನು ಕಳಿಸಿದ್ರು. ಬಹಳ ಸುಂದರವಾದ ಹಾಕಿ ಸ್ಟಿಕ್ಗಳು ಸುಂದರವಾಗಿ ಜೋಡಣೆ ಮಾಡಿ ಇಡಲಾಯಿತು. ಆದ್ರೆ ಹಾಕಿ ತರಬೇತಿ ಮಾಡುವುದು ಯಾರು? ತರಬೇತಿದಾರರಿಲ್ಲ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಕಿಯನ್ನ ತರಬೇತಿ ಮಾಡುವಂತ ಸಾಮರ್ಥ್ಯ ಇರಲಿಲ್ಲ. ಹಾಕಿಯನ್ನ ಆಡ್ಲಿಕ್ಕೆ ಯೋಗ್ಯವಾದ ಮೈದಾನ ಇರಲಿಲ್ಲ. ಹಾಕಿಯನ್ನ ಆಡಬೇಕಾದ್ರೆ ಯೋಗ್ಯವಾದ ಸಿದ್ಧತೆ ಇರಲಿಲ್ಲ. ಆ ಎಲ್ಲ ಹಾಕಿ ಸ್ಟಿಕ್ಗಳು ಯಾವುದೇ ಉಪಯೋಗಕ್ಕೆ ಬರದೆ ನಂತರ ಬಹುಶಃ ನಾಶವಾಗಿರ್ಬೋದು. ಹೀಗೆ ತರಬೇತುದಾರರಿದ್ರೆ ಮಾತ್ರ ಒಂದು ಕ್ರೀಡೆಗೆ, ಒಂದು ಪಂದ್ಯಕ್ಕೆ ಒಂದು ಮೆರುಗು ಬರ್ತದೆ. ಬಾಬು ಪೂಜಾರಿ ಅವರ ಸಾಧನೆಯನ್ನ ನಾವೆಲ್ಲ ಸ್ಮರಿಸಬೇಕು. ಬಹಳ ನಿಸ್ವಾರ್ಥದಿಂದ ಈ ಚದುರಂಗ ಪಟುಗಳಿಗೆ ಅವರು ತರಬೇತಿಯನ್ನ, ಪ್ರೋತ್ಸಾಹವನ್ನ, ಪಂದ್ಯಾಟಗಳನ್ನ ಮಾಡುತ್ತಾ ಬಂದಿದ್ದಾರೆ. ಯಾವುದೇ ಒಂದು ಕ್ರೀಡೆ ಸ್ಪರ್ಧೆಗಳನ್ನ ನಡೆಸದೇ ಇದ್ರೆ ಸೊರಗುತ್ತದೆ. ಸ್ಪರ್ಧೆಗಳಾದಾಗ ಮಾತ್ರ ಕ್ರೀಡಾಪಟುಗಳಿಗೆ ಸ್ಫೂರ್ತಿ. ಇವತ್ತು ಬಾಲಕರು, ಯುವಕರು ಈ ಪಂದ್ಯಾಟವನ್ನು ಆಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಭಾರತದ ಹೆಮ್ಮೆ ಮುಕೇಶ್ ಅವರು 2024ನೇ ಇಸವಿಯಲ್ಲಿ ವಿಶ್ವ ವಿಜೇತನಾದಾಗ ಅವರಿಗೆ ಬರೀ 18 ವರ್ಷ 6 ತಿಂಗಳು. ಒಂದು ಮದುವೆಯಾಗಲಿಕ್ಕೆ ತೇರ್ಗಡೆಯಾಗದ ವಯಸ್ಸಿನಲ್ಲಿ, ಒಂದು ಮತದಾನ ಮಾಡಲು ತೇರ್ಗಡೆಯಾದ ವಯಸ್ಸಿನಲ್ಲಿ ಕೂಡ ವಿಶ್ವ ವಿಜೇತವಾಗಬಹುದಾದಂತಹ ಏಕೈಕ ಕ್ರೀಡೆ ಇದ್ರೆ ಅದು ಚೆಸ್ ಮಾತ್ರ. ಇದನ್ನ ಪಾಲಕರು ಅರಿಯಬೇಕು. ಈ ಪಂದ್ಯಾಟ ಒಳ್ಳೆಯ ರೀತಿಯಲ್ಲಾಗ್ಲಿ ಮತ್ತು ನಮ್ಮ ಈ ಭಾಗದಲ್ಲಿ ಕೂಡ ಜಾಗತಿಕ ವಿಜೇತರು ಮೂಡಿ ಬರ್ಲಿ. ಈಗ ಭಾರತದಲ್ಲಿ ಚೆಸ್ಸಿಗೆ ಒಳ್ಳೆಯ ವಾತಾವರಣ ಇದೆ. ನೂರಾರು ಸಂಖ್ಯೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ಗಳು ಹೊರ ಬರ್ತಾ ಇದ್ದಾರೆ. ಈ ವಾತಾವರಣದ, ಈ ಉತ್ತೇಜನದ ಲಾಭವನ್ನ ಎಲ್ಲಾ ಕ್ರೀಡಾಪಟುಗಳು ಪಡೆದುಕೊಳ್ಳಿ. ಈ ಪಂದ್ಯಾಟ ಯಶಸ್ವಿಯಾಗಿ ಸಾಗಲಿ ಅಂತ ಶುಭವನ್ನ ಹಾರೈಸ್ತಾ ಇದ್ದಾರೆ.